ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಮೊಬೈಲನ್ನು ಕಂಪ್ಲೀಟಾಗಿ ರೀಸೆಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ, ನಿಮ್ಮ ಒಂದು ಮೊಬೈಲ್ ಏನಾದರೂ ಸ್ಲೋ ಆಗಿ ವರ್ಕ್ ಆಗ್ತಿದ್ರೆ, ಹ್ಯಾಂಗ್ ಆಗ್ತಿದ್ರೆ, ನಿಮ್ಮ ಒಂದು ಫೋನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದುಬಿಟ್ಟು ನೀವೇನಾದರೂ ಒಂದು ಸಲ ಕಂಪ್ಲೀಟಾಗಿ ರೀಸೆಟ್ ಅಂದರೆ ಎಲ್ಲ ಒಂದು ಡಾಟಾನ ರೀಸೆಟ್ ಮಾಡ್ಕೋಬೇಕು, ಹೊಸ ಮೊಬೈಲ್ ಥರ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಥರ ನಿಮ್ಮ ಒಂದು ಮೊಬೈಲನ್ನು ಕಂಪ್ಲೀಟಾಗಿ ರೀಸೆಟ್ ಮಾಡ್ಕೊಳ್ಳೋದು, ಯಾವ್ಯಾವ ಪ್ರೊಸೀಜರ್ ಇರುತ್ತೆ, ಯಾವ ಒಂದು ಆಪ್ಷನ್ಸ್ಗಳು ಸೆಟ್ ಮಾಡ್ಕೋಬೇಕು, ಯಾವ ಥರ ಒಂದು ರಿಕವರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಸ್ ಇರುವಂತದ್ದು. ಒಂದೇ ಕ್ಲಿಕ್ ಅಲ್ಲಿ ನಿಮ್ಮ ಒಂದು ಫೋನ್ ಕಂಪ್ಲೀಟ್ ಆಗಿ ರೀಸೆಟ್ ಮಾಡ್ಕೋಬಹುದು. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಕೂಡ ಸ್ಲೋ ಆಗಿ ವರ್ಕ್ ಆಗ್ತಾ ಇರುತ್ತೆ, ಹ್ಯಾಂಗ್ ಆಗ್ತಾ ಇರುತ್ತೆ. ಒಂದ್ 2-3 ವರ್ಷ ಆದ್ಮೇಲೆ ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಲೋ ಆಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಒಂದು ಫೋನಲ್ಲಿ ರೀಸೆಟ್ ಮಾಡ್ಕೋಬೇಕು. ನಿಮ್ಮ ಒಂದು ಫೋನನ್ನು ಒನ್ ಟೈಮ್ ರೀಸೆಟ್ ಅಂದರೆ ಕಂಪ್ಲೀಟಾಗಿ ಎಲ್ಲ ಒಂದು ಡಾಟಾನ ಡಿಲೀಟ್ ಮಾಡಿಬಿಟ್ಟು ಹೊಸ ಮೊಬೈಲ್ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಅದಕ್ಕೆ ನಿಮ್ಮ ಒಂದು ಫೋನಲ್ಲಿ ಆಲ್ಬಮ್ಸಲ್ಲಿ ಇರುವ ಫೋಟೋಸು, ವಿಡಿಯೋಸು ಎಲ್ಲ ಒಂದು ನಿಮ್ಮ ಒಂದು ಮೊಬೈಲ್ ಪೆನ್ ಡ್ರೈವ್ ಅಲ್ಲಿ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸ್ಟೋರ್ ಮಾಡಿ ಇಟ್ಕೊಂಡ ತಕ್ಷಣ ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಬಂದಿರುವಂತದ್ದು ಸೇಮ್ ಸೆಟ್ಟಿಂಗ್ಸ್ ಅಲ್ಲಿ ಯಾವ ತರ ಇರುತ್ತೆ ಅದೇ ತರ ಇಲ್ಲಿ ಸೆಟ್ಟಿಂಗ್ಸ್ ಇರುವಂತದ್ದು. ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಎಲ್ಲಿರುತ್ತಪ್ಪ ಅಂದ್ರೆ ಗೂಗಲ್ ಫೋಲ್ಡರ್ ಅಲ್ಲಿ ನಿಮ್ಮ ಒಂದು ಫೋನ್ ಗೂಗಲ್ ಫೋಲ್ಡರ್ ಅಲ್ಲಿ ಜಿಮೇಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಇರುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫುಲ್ ಲಾಸ್ಟ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುವಂಥದ್ದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಎಷ್ಟು ಇಮೇಲ್ ಐ ಡಿ ಇವೆ ಕಂಪ್ಲೀಟ್ ಆಗಿ ಬರ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮಗೆ ಯಾವ ಒಂದು ಇಮೇಲ್ ಐ ಡಿ ನೀವು ಡಾಟಾ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರ, ಒಟ್ಟಾರೆಯಾಗಿ ನಾನು ಒಂದು ಎಕ್ಸಾಂಪಲ್ ಒಂದು ಇಮೇಲ್ ಐ ಡಿ ರಿಮೂವ್ ಮಾಡಿಬಿಟ್ಟು ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮ್ಯಾನೇಜ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಒಂದು ಇಮೇಲ್ ಐ ಡಿ ರಿಮೂವ್ ಮಾಡಿ ತೋರಿಸ್ತೀನಿ. ಇಲ್ಲಿ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ಪಾಸ್ವರ್ಡ್ ಕೇಳುತ್ತೆ. ಒಂದ್ಸಲ ಎಂಟರ್ ಮಾಡ್ಕೊಂಡ್ಬಿಟ್ಟು ಅಕೌಂಟನ್ನು ರಿಮೂವ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಒಂದು ಇಮೇಲ್ ಐ ಡಿ ನಿಮ್ಮ ಒಂದು ಮೊಬೈಲಲ್ಲಿ ಎಷ್ಟು ಇಮೇಲ್ ಐ ಡಿ ಇದೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಡಿಲೀಟ್ ಮಾಡ್ಕೊಳ್ಳಿ, ಎಲ್ಲವೂ ಕೂಡ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ ಮಾಡೋದಕ್ಕೆ ಏನಪ್ಪ ರೀಸನ್ ಅಂದರೆ ಫೋನ್ ರೀಸೆಟ್ ಮಾಡೋಕ್ಕಿಂತ ಮುಂಚೆ ಈ ಸೆಟ್ಟಿಂಗ್ ಮಾಡಿಕೊಂಡ್ರೆ ಇಮೇಲ್ ಐ ಡಿಯಲ್ಲಿ ಇರುವ ಡಾಟಾ, ಫೋಟೋಸು, ಗೂಗಲ್ ಕಾಂಟ್ಯಾಕ್ಟ್ಸು ಎಲ್ಲ ಒಂದು ಡಾಟಾ ಕಂಪ್ಲೀಟಾಗಿ ಸೇಫ್ ಇರುತ್ತೆ. ಆಮೇಲೆ ಲಾಗಿನ್ ಮಾಡ್ಕೋಬಹುದು. ಸ್ನೇಹಿತರೆ, ಲಾಗಿನ್ ಮಾಡೋದು ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮ್ಯಾನೇಜ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಯಾಡ್ ಏನಾದರೂ ಅಕೌಂಟ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು ಯಾಡ್ ಏನಾದರೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿದರೆ ಇಮಿಡಿಯೇಟಾಗಿ ಲಾಗಿನ್ ಆಗುತ್ತೆ. ಇದು ಯಾಡ್ ಮಾಡೋದು ಯಾವಾಗಪ್ಪ ಅಂದರೆ ನಿಮ್ಮ ಒಂದು ಫೋನ್ ಕಂಪ್ಲೀಟಾಗಿ ರೀಸೆಟ್ ಆದಮೇಲೆ ಈ ಥರ ಯಾಡ್ ಮಾಡ್ಕೊಳ್ಳಿ. ಎಲ್ಲ ಒಂದು ಇಮೇಲ್ ಐ ಡಿ ರಿಮೂವ್ ಮಾಡಿದ ಮೇಲೆ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಮಗೊಂದು ಆಪ್ಷನ್ ಕಾಣುತ್ತೆ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಲ್ಲಿ ರೀಸೆಟ್ ಆಪ್ಷನ್ಸ್ ಅಂತ ಇರುವಂಥದ್ದು ರೀಸೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಆಪ್ಷನ್ ಇರೇಸ್ ಆಲ್ ಡಾಟಾ ಫ್ಯಾಕ್ಟರಿ ರೀಸೆಟ್ ಅಂತ ಇರುವಂಥದ್ದು. ಈ ಒಂದು ಆಪ್ಷನ್ ನಿಮ್ಮ ಒಂದು ಮೊಬೈಲಲ್ಲಿ ನಿಮಗೆ ಸಿಗ್ಲಿಲ್ಲಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಸರ್ಚ್ ಬಾರ್ನಲ್ಲಿ ಫ್ಯಾಕ್ಟ್ರಿ ರೀಸೆಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಫ್ಯಾಕ್ಟ್ರಿ ರೀಸೆಟ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇರೇಸ್ ಆಲ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇರೇಸ್ ಆಲ್ ಡಾಟಾ ಇರುವಂಥದ್ದು. ಸ್ನೇಹಿತರೆ, ನಾನು ಆಲ್ರೆಡಿ ಏನಕ್ಕಪ್ಪ ನಿಮ್ಮ ಒಂದು ಇಮೇಲ್ ಐ ಡಿ ರಿಮೂವ್ ಮಾಡಿ ಅಂತ ಹೇಳೋದಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ಶರಣ್ ಬಸ್ಸು ಬಿರಾದರ್ ನನ್ನ ಒಂದು ಇಮೇಲ್ ಐ ಡಿ ಬಂದಿರುವಂಥದ್ದು. ಈ ಒಂದು ಇಮೇಲ್ ಐ ಡಿ ಇಲ್ಲಿ ಇರುವ ಡಾಟಾ ಕೂಡ ಇರೇಸ್ ಆಗುತ್ತೆ. ಅದಕ್ಕೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸಲ್ಲಿ ನಿಮ್ಮ ಒಂದು ಫೋನ್ ಜಿಮೇಲಲ್ಲಿ ಎಲ್ಲ ಒಂದು ಇಮೇಲ್ ಅಕೌಂಟ್ಸ್ ರಿಮೂವ್ ಮಾಡಿಬಿಟ್ಟು ಆಮೇಲೆ ಸೆಟ್ಟಿಂಗ್ಸ್ ಬಂದುಬಿಟ್ಟು
ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಅಥವಾ ಫ್ಯಾಕ್ಟರಿ ರಿಸೆಟ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಇರೇಸ್ ಆಲ್ ಫ್ಯಾಕ್ಟರಿ ರಿಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇರೇಸ್ ಆಲ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ಇಮೇಲ್ ಐ ಡಿ ನಿಮ್ಮ ಒಂದು ಫೋನ್ ಪಾಸ್ವರ್ಡ್ ಕೇಳುತ್ತೆ, ಎಂಟರ್ ಮಾಡ್ಕೊಂಡ್ರೆ ಆಯಿತು. ನಿಮ್ಮ ಒಂದು ಫೋನಲ್ಲಿರುವ ಎಲ್ಲ ಒಂದು ಡಾಟಾ ಡಿಲೀಟ್ ಆಗಿಬಿಟ್ಟು ಹೊಸ ಮೊಬೈಲ್ ಥರ ಆಗುತ್ತೆ, ಮತ್ತೆ ಹ್ಯಾಂಗ್ ಆಗೋದಿಲ್ಲ ಸ್ನೇಹಿತರೆ. ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಮತ್ತು ಯಾವುದೇ ಒಂದು ವಿಡಿಯೋ ಬೇಕಿದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹಾಗೆ ಹೊರಟೋಗ್ಬಿಡ್ತಾರೆ, ಅದಕ್ಕೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕಿಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.